ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ತೋರಿಸ್ತಾ ಇರೋ ವಿಡಿಯೋ ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ಮಠ. ಸದ್ಗುರು ಶ್ರೀ ರಾಮದಾಸ ಸ್ವಾಮಿಗಳು ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು. ಬೆಂಗಳೂರು ಸಿಟಿ ಚಿಕ್ಕಪೇಟೆ BVK ಅಯ್ಯಂಗಾರ್ ರಸ್ತೆ ಕ್ರಾಸ್ ಬಸಟ್ಟಿಪೇಟೆಯಲ್ಲಿದೆ ಈ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ಮಠ. ಶ್ರೀ ಸದ್ಗುರು ರಾಮದಾಸ ಸ್ವಾಮಿ ಮಠದಲ್ಲಿ 102 ವರ್ಷಗಳಿಂದಲೂ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರ ದಾಸನವಮಿ ಕಾರ್ಯಕ್ರಮವು ನಡೆದುಕೊಂಡು ಬರುತ್ತಿದೆ. ಈ ವರ್ಷ ಶೋಭಕೃತ್ ನಾಮ ಸಂವತ್ಸರದ ಮಾಘ ಬಹುಳ ಪಾಡ್ಯಮಿ ಫೆಬ್ರವರಿ 25ನೇ ತಾರೀಕಿನಿಂದ ಪ್ರಾರಂಭವಾಗಿ ಅಷ್ಟಮಿ ತಾರೀಕು 3ನೇ ಮಾರ್ಚ್ದವರೆಗೆ ಪ್ರತಿದಿನ ಪ್ರಾತಃ ಕಾಲ ಅಭಿಷೇಕ, ಸಾಯಂಕಾಲ 7 ಗಂಟೆಯಿಂದ 10 ಗಂಟೆಯವರೆಗೆ ಹರಿಕತೆ, ಭಜನೆ, ದೇವರ ನಾಮ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಒಟ್ಟು 9 ದಿನಗಳ ದಾಸನವಮಿ ಕಾರ್ಯಕ್ರಮಗಳು ನಡೆಯುತ್ತವೆ. ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ದಾಸನವಮಿ ಕಾರ್ಯಕ್ರಮಗಳ ವಿವರ. ಮೊದಲ ಕಾರ್ಯಕ್ರಮ ಫೆಬ್ರವರಿ 19ನೇ ತಾರೀಕು ಸೋಮವಾರ ಬೆಳಿಗ್ಗೆ 8:30ಕ್ಕೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರಿಗೆ ಕುಂಭಾಭಿಷೇಕ, 11 ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆ. ಫೆಬ್ರವರಿ 25ನೇ ತಾರೀಕು ಭಾನುವಾರ ಸಂಜೆ 6:30ಕ್ಕೆ ಭಕ್ತಾದಿಗಳಿಂದ ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಉತ್ಸವ ಮೂರ್ತಿಗೆ ಕ್ಷೀರಾಭಿಷೇಕ, ನಂತರ ಶ್ರೀ ಶಂಕರ್ ಭಂಡಾರೆಯವರ ಪುತ್ರಿಯರಾದ ಕುಮಾರಿ ಚಂದ್ರಿಕಾ ಮತ್ತು ಕುಮಾರಿ ದೇವಿಕಾರವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಫೆಬ್ರವರಿ 27ನೇ ತಾರೀಕು ಮಂಗಳವಾರ ಸಂಜೆ 7:30ಕ್ಕೆ ಅಂಬಾಭವಾನಿ ಮಹಿಳಾ ಮಂಡಳಿ ಶ್ರೀಮತಿ ಪ್ರೇಮರಾವ್ ರವರ ನೇತೃತ್ವದಲ್ಲಿ ಭಜನೆ ಕಾರ್ಯಕ್ರಮವು ನಡೆಯಿತು. ಫೆಬ್ರವರಿ 28ನೇ ತಾರೀಕು ಬುಧವಾರ ಸಂಜೆ 7:30ಕ್ಕೆ ಶ್ರೀ ರಾಮದಾಸ ಭಜನಾ ಮಂಡಳಿ ಸದಸ್ಯರಿಂದ ದೇವರ ನಾಮ. 29ನೇ ತಾರೀಕು ಗುರುವಾರ ಸಂಜೆ 7:30ಕ್ಕೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಭಜನಾ ಮಂಡಳಿಯವರಿಂದ ಭಕ್ತಿಗೀತೆಗಳು. ಮಾರ್ಚ್ 1ನೇ ತಾರೀಕು ಶುಕ್ರವಾರ ಸಂಜೆ 7:30ಕ್ಕೆ ಶ್ರೀ ಪಾಂಡುರಂಗಸ್ವಾಮಿ ಮಹಿಳಾ ಭಜನೆ ಮಂಡಳಿಯ ಶ್ರೀಮತಿ ಸಾವಿತ್ರಿ ಹಾಗೂ ವೃಂದದವರಿಂದ ದೇವರ ನಾಮ ನಡೆಯಿತು. ಮಾರ್ಚ್ 2ನೇ ತಾರೀಕು ಶನಿವಾರ ಸಂಜೆ 7:30ಕ್ಕೆ ಹರಿಕಥಾ ವಿದ್ವಾನ್ ಅವರಿಂದ ಹರಿಕತೆ ಕಾರ್ಯಕ್ರಮವೂ ನಡೆಯಿತು. ಮಾರ್ಚ್ 3ನೇ ತಾರೀಕು ಭಾನುವಾರ ಸಂಜೆ 7:30ಕ್ಕೆ ಭಕ್ತಾದಿಗಳಿಂದ ದೇವರ ನಾಮ ಭಜನೆ. ಮಾರ್ಚ್ 4ನೇ ತಾರೀಕು ಕಾರ್ಯಕ್ರಮದ ಕೊನೆಯ ದಿನ ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂತ ಶ್ರೀ ಸೋಪಾನದೇವ್ ಮತ್ತು ಸಂತ ಶ್ರೀ ಜ್ಞಾನೇಶ್ವರ್ ಮಹಾರಾಜ್ ಭಜನಾ ಮಂಡಳಿಯವರಿಂದ ಪಂಡರಿ ಭಜನೆ ಹಾಗೂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ಸಮೇತ ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವವು ನಡೆಯುತ್ತದೆ. ಆ ದಿನ ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವು ನಡೆಯುತ್ತದೆ. ಪ್ರಿಯ ವೀಕ್ಷಕರೇ, ನೋಡಿ, ದೇವಸ್ಥಾನದ ಹೂವಿನ ಅಲಂಕಾರ ಹಾಗೂ ದ್ರಾಕ್ಷಿ ಅಲಂಕಾರ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟು 9 ದಿನಗಳ ಕಾರ್ಯಕ್ರಮಗಳು ನಡೀತಾವೆ ಇಲ್ಲಿ. ನನಗೆ 9 ದಿನಗಳ ಈ ಕಾರ್ಯಕ್ರಮಗಳನ್ನು ನೋಡೋಕ್ಕೆ ಸಮಯ ಸಿಗೋದಿಲ್ಲ. ನಾನು ಕೊನೆಯ ದಿನ ಹೋಗಿ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ವಿಡಿಯೋ ಮಾಡಿಕೊಂಡು ಬಂದಿದ್ದು. ಈ ವಿಡಿಯೋ ಮಾಡಿದ್ದು ನಾನು ಮಾರ್ಚ್ 4ನೇ ತಾರೀಕು. ಅಪ್ಲೋಡು ಇವತ್ತು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಮಾರ್ಚ್ 4ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ಸಮೇತ ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಇದೆ ನೋಡಿ ನಡೆಯೋದು. ಪಲ್ಲಕ್ಕಿ ಉತ್ಸವದ ಜೊತೆಗೆ ಪಂಡರಿ ಭಜನೆಯನ್ನು ಮಾಡುತ್ತಾ ದೇವಸ್ಥಾನದಿಂದ ಹೊರಟು ಒಂದು ಸುತ್ತು ಹೋಗಿ ಬರುತ್ತಾರೆ ಮತ್ತೆ ದೇವಸ್ಥಾನಕ್ಕೆ.
ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರೋ ಭಜನಾ ಮಂಡಳಿ ಇದು. ಈ ಭಜನಾ ಮಂಡಳಿಯ ಒಳಗೆ ಪುರಾತನ ಕಾಲದ ರಾಮ ಹಾಗೂ ಕೃಷ್ಣನ ಫೋಟೋಗಳು ಇದೆ. ನೋಡೋಕೆ ತುಂಬ ಚೆನ್ನಾಗಿದೆ. ಈ ಥರ ಫೋಟೋಗಳು ಈಗ ಎಲ್ಲೂ ಕಾಣಿಸೋದಿಲ್ಲ. ನಾನೀಗ ತೋರಿಸ್ತಾ ಇರೋ ದೇವಸ್ಥಾನ 200 ವರ್ಷಗಳ ಪುರಾತನವಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರೋದು BVK ಅಯ್ಯಂಗಾರ್ ರಸ್ತೆ ಕ್ರಾಸ್ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಸ್ಟ್ರೀಟ್ನಲ್ಲಿ. ಹೋದ ವರ್ಷ ಕೂಡ ನಾನು ಸದ್ಗುರು ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಸಪ್ತಾಹಕ್ಕೆ ಬಂದಿದ್ದೆ. ಅಲ್ಲಿಂದ ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಬಂದಿದ್ದೆ. ಹೋದ ವರ್ಷ ವಿಡಿಯೋ ಮಾಡಿರಲಿಲ್ಲ, ಲೈವ್ ಮಾಡಿದ್ದೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ. ಈ ವರ್ಷ ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪಕ್ಕ ಮಲ್ಲಿಕಾರ್ಜುನ ಚೌಟ್ರಿ ಇದೆ. ಈ ಚೌಟ್ರಿಯಲ್ಲಿ ಮದುವೆ ಹಾಗೂ ದೇವಸ್ಥಾನದ ಕಾರ್ಯಕ್ರಮಗಳು ಎಲ್ಲ ನಡೆಯುತ್ತವೆ.
ಪ್ರಿಯ ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.